ಬೊಲ್ಜೀರ್ ಅಂತೀವಿ ನಾವು. ಕೆಲವರು ಸಿಲ್ವರ್ ಮೀನು ಅಂತಾರೆ, ಕೆಲವರು ಬೊಲ್ಜೀರ್ ಅಂತಾರೆ. ವಸ್ತುನ ದುಡ್ಡು ಕೊಡ್ದು ರಿಪೇರಿ ಮಾಡ್ಕೊಳ್ಳಿ ಮನುಷ್ಯನ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ವಿಡಿಯೋ ಮಾಡಿವಿ ನೋಡಿ, ಹಾಗೆ ಪಕ್ಕದಲ್ಲಿರುವ ಬ್ಯಾಲ್ ಬಟನ್ ಒತ್ತಿ. ಬೆಳಗ್ಗೆದೆಲ್ಲ ನಾಷ್ಟ ಎಲ್ಲ ಆಯಿತು, ದೋಸೆ ಮಾಡಿದ್ರು ಅಮ್ಮ. ಇನ್ವರ್ಟರ್ ಒಂದು ಹಾಳಾಗಿದೆ, ಇವಾಗ ಬರ್ತೀನಿ ಅಂದರು. ಇಲ್ಲಿಗೆ ಹೋಗಿದ್ದೆ ರಾತ್ರಿ ಸಿಡ್ಲು ಬಂದು ಗೊತ್ತೇ ಇಲ್ಲ, ಅದು ಇನ್ವರ್ಟ್ರ್ ಹೋಯ್ತು. ಅಮ್ಮ ಏನೋ ಮಾಡ್ತಾಯಿದ್ದಾರೆ, ರೈಸ್. ಬೆಳಿಗ್ಗೆ ದೋಸೆ ಮಾಡಿದರು. ದೋಸೆ ನಾವು ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ಳೋದು, ಜಾಸ್ತಿ ಮಾಡಿಲ್ಲ. ಇದೊಂದು ನನಗೆ ಪಾರ್ಸಲ್ ಬಂದಿತ್ತು, ಪಾರ್ಸಲ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅವರಿಗೂ. ಇನ್ನು ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅದೆಷ್ಟು ಸಮಯ ಆಯ್ತಂದರೆ 7 ದಿನ ಜಾಸ್ತಿ ಆಯಿತು. ದೇವಸ್ಥಾನಕ್ಕೆ ಹೋದ ನಂತರ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಸ್ವಲ್ಪ ಹುಷಾರು ತಪ್ಪಿದ್ದೆ, ಹಾಗೇ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಎಷ್ಟು 12 ಆಯಿತು. ಅದಕ್ಕೆ ಒಂದು ಸಾಂಬಾರು ಆಗಿದೆ. ಬೆಳಿಗ್ಗೆ ಒಂದು ಸಾಂಬಾರು ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲು, ಒಂದು ದಿನ ಬಿಸಿಲು, ಒಂದು ದಿನ ಮಳೆ ಬರ್ತಾ ಇದೆ. ಆದಷ್ಟು ಜ್ವರ ಬರುತ್ತೆ, ಜಾಗಕ್ಕೂ ಸೊಳ್ಳೆ ಎಲ್ಲ ಹಚ್ತಾ ಇರುತ್ತೆ. ಇಲ್ಲಿ ನೋಡಿ ಸುಕ್ಕ ಮಾಡಿದ್ದಾರೆ, ಕಾಲಿಫ್ಲವರ್ ಸುಕ್ಕ ಮಾಡಿದ್ದಾರೆ. ಇವಾಗ ಮೀನನ್ನು ಮಾಡಬೇಕು. ಉಪ್ಪು ಅರಶಿನ ಎಲ್ಲ ಹಾಕಿಟ್ಟಿದ್ದಾರೆ. ಅದನ್ನು ಬೇಕು ಕ್ಲೀನ್ ಮಾಡೋಕ್ಕೆ. ಕಡಿಮೆ ಅಂದರೆ 1 ಗಂಟೆ ಅಂತೂ ಹಿಡಿಯುತ್ತೆ. ಅದನ್ನು ಚಿಕ್ಕ ಮೀನಲ್ಲ. ಇದು ಮೀನು ಏನಂತ ಹೇಳ್ಬೇಕಾ, ಇದು ಬೊಲ್ಜೀರ್ ಅಂತೀವಿ ನಾವು. ಕೆಲವರು ಸಿಲ್ವರ್ ಮೀನು ಅಂತಾರೆ, ಕೆಲವರು ಬೊಲ್ಜೀರ್ ಅಂತಾರೆ. ನಾವು ಬೊಲ್ಜೀರ್ ಅಂತೀವಿ. 1 ಗಂಟೆ ಬೇಕು ಅದನ್ನು ಕ್ಲೀನ್ ಮಾಡಿ, ಬೇಗ ಆಗಲ್ಲ. ಇವಾಗ ಇನ್ವರ್ಟರ್ ಅವರು ಬರ್ತಾರೆ, ಇನ್ವರ್ಟ್ರ್ ಸರಿ ಮಾಡೋಕ್ಕೆ. ಇವತ್ತಂತೂ ಶನಿವಾರ, ಸಿಕ್ಕಾಪಟ್ಟೆ ಮೋಡ ಇದೆ, ಬಿಸಿಲೂ ಇದೆ, ಮೋಡನಿದೆ, ಏನಂತ ಹೇಳೋಕ್ಕೇ ಬರಲ್ಲ. ಮತ್ತು ಇನ್ನೂ ಅಪ್ಡೇಟ್ ಕೊಡ್ತೀನಿ. ಮೊನ್ನೆ ಡೈಲಿ ಸ್ವಲ್ಪ ಕೆಲಸ ಮಾಡಿಸಿದೆ. ಮತ್ತು ದಯವಿಟ್ಟು ಬ್ಯಾಡ್ ಕಮೆಂಟ್ ಹಾಕುವವರು, ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬ್ಯಾಡ್ ಕಮೆಂಟ್ ಹಾಕುವವರು ಏನು ಗೊತ್ತಾ, ಬ್ಯಾಡ್ ಕಮೆಂಟ್ ಹಾಕ್ತಾಯಿರಿ. ವಿಡಿಯೋಗೆ ಬಂದು ಕಮೆಂಟು ಹಾಕಿ, ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ನಿಮ್ಮಿಂದ ಒಂದು ಹೆಲ್ಪ್ ಆಗುತ್ತೆ. ನಮ್ಮದು ಇನ್ವರ್ಟರ್ ಗೋವಿಂದ. ಇನ್ವರ್ಟರ್ ಸರಿ ಮಾಡ್ತಾ ಇದ್ದಾರೆ. ಕುಂಟು ಕೊಡಿ. ನಿನ್ನೆ ಸಿಡಿಲಿಗೆ ಹೋಗಿದ್ದ, ನಿನ್ನೆ ಸಿಡಿಲು ಬಂದಿತ್ತು. ಇನ್ವರ್ಟರ್ ಕೈ ಕೊಡ್ತು. ಗ್ರೋಯಿನ್ ಕೇರ್ ಅವ್ರು ಬಂದು ಸರಿ ಮಾಡ್ತಾ ಇದ್ದಾರೆ. ಕರೆಂಟ್ ನೆಕ್ಕಿಗೆ ಬರ್ತದೆ, ಕರೆಂಟ್ ಬರ್ತದೆ. ಅಯ್ಯೋ ಅಂಚ ದೆಪ್ಪುನ ಗೊತ್ತಾಂಡ ಅವೆಂಕ್ಲ ಐಡಿಯಾ ಗೊತ್ತಿಚ್ಚಂಡಿ. ಅವು ಆಟ ಮೀಟ್ರಿಗೆ ತೊಂದರೆ ಬರ್ತಂಡ ಜೋರು ವಸ್ತುನ ದುಡ್ಡು ಕೊಡ್ದು ರಿಪೇರಿ ಮಾಡ್ಕೊಳ್ಳಿ ಮನುಷ್ಯನ. ಇನ್ವರ್ಟರ್ನವ್ರು ಬಂದರು. ಬ್ಯಾಟ್ರಿ ಏನಾದರೂ ಆಗಿದೆ ಅಂತೇಳಿ ಚೆಕ್ ಮಾಡ್ತಾಯಿದ್ರು. ಬ್ಯಾಟ್ರಿ ಏನೂ ಆಗಿರಲಿಲ್ಲ ಪುಣ್ಯಕ್ಕೆ. ರಿಸೀವರ್ ಹೋಗಿತ್ತು ಮೇಲ್ಗಡೆ ಇತ್ತು. ಹೋದರು ಅವರು. ಗೊತ್ತಾ, ಕೆಲವೊಬ್ಬರು ಇನ್ವರ್ಟರ್
ರಿಪೇರಿಗೆ ಕೊಟ್ಟರೆ ಬಾಕ್ಸ್ ತಗೊಂಡು ಹೋಗ್ತಾರೆ. ಆದರೆ ನಮ್ಮ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ನಮಗೆ ಅದನ್ನು ಇನ್ವರ್ಟ್ರ್ ಬಾಕ್ಸ್ ಮೇಲ್ಗಡೆ ಇದು ಇರುತ್ತಲ್ಲ ಬಾಕ್ಸ್, ಅದರ ಇಟ್ಟು ಹೋಗ್ತಾರೆ. ಇಟ್ಟು ನಮ್ಮ ಹಾಳಾದ್ದನ್ನು ತಗೊಂಡು ಹೋಗ್ತಾರೆ ರಿಪೇರಿ ಮಾಡೋಕ್ಕೆ. ಅವ್ರದ್ದು ಬಾಕ್ಸನ್ನು ಇಟ್ಟು ಹೋಗ್ತಾರೆ. ಅದು ತುಂಬ ಉಪಕಾರ ಮಾಡ್ತಾರೆ. ಒಳ್ಳೆ ಕೆಲಸ ಅವ್ರದ್ದು. ನೋಡಿ, ಈ ಬಾಕ್ಸ್ ಅವ್ರದ್ದು ಇಟ್ಟು ಹೋದ್ರು, ನಮ್ಮ ಬಾಕ್ಸ್ ತಗೊಂಡೋದ್ರು. ಈ ಬಾಕ್ಸ್ ಎಲ್ಲರೂ ಇಟ್ಟು ಹೋಗಲ್ಲ, ಒಬ್ಬೊಬ್ರು ಮಾತ್ರ ಇಟ್ಟು ಹೋಗೋದು. ತುಂಬ ಒಳ್ಳೆ ಕೆಲಸ ಈ ಥರ ಮಾಡಿದರೆ. ಮನೆಗೆ ಸ್ವಲ್ಪ ಉಪಕಾರ ಆಗುತ್ತೆ ಅಲ್ವಾ, ಕತ್ತಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು. ನಮ್ಮದು ಯಾವಾಗ ಬರುತ್ತೆ ಗೊತ್ತಿಲ್ಲ, ಥ್ಯಾಂಕ್ ಯು. ಆ ಥರ ಮಾಡಬೇಕು ನಿಜವಾಗ್ಲೂ. ಇವಾಗಿನ ಕಾಲಕ್ಕೆ ಇವಾಗ ಅಗತ್ಯ ಅಂಥದ್ದೆಲ್ಲ. ಅಂದರೆ ರಾತ್ರಿ ಹೊತ್ತಲ್ಲಿ ಕತ್ತಲಾಗುತ್ತೆ, ಅದಕ್ಕೆಲ್ಲ. ನಾನು ಹೋದ ವರ್ಷ ಹಾಗೆಯೇ ಹಾಳಾಗುವಾಗ ನನಗೆ ಆ ಬಾಕ್ಸ್ ಇಟ್ಟು ಹೋಗಿದ್ರು. ಕೆಲವರು ಏನಿಲ್ಲ, ಇಟ್ಟು ಹೋಗೋದೇ ಇಲ್ಲ, ಅವರು ರಿಪೇರಿಗ ಅದನ್ನು ತಗೊಂಡು ಹೋಗ್ತಾರೆ, ಇಲ್ಲಿ ಖಾಲಿ ಬಿಟ್ಟು ಹೋಗ್ತಾರೆ. ಇವರು ಇಟ್ಟು ಹೋದರು. ಥ್ಯಾಂಕ್ ಯು ಸೋ ಮಚ್. ಅವರು ಹೋದ್ರು ರಿಪೇರಿ ಮಾಡಿಬಿಟ್ಟು. ದೇವ್ರೆ, 1 ಗಂಟೆ ಆಯಿತು. 1 ಗಂಟೆಗೆ ಇವಾಗ ಮೀನು ರೆಡಿ ಮಾಡೋಕ್ಕೆ ಕೂತ್ಕೋಬೇಕು. ಮೀನು ಮಾಡ ಟಪ್ 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 ಅಂತ ಮೀನು ಮಾಡೋಕ್ಕೆ ಕೂತಿದ್ದೀನಿ. ಇವಾಗ ವಿಡಿಯೋ ಮಾಡೋಕ್ಕೆ, ಮೀನು ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲ್ಲ. ಓಕೆನಾ? ನೋಡಿ, ಸಿಲ್ವರ್ ಮೀನು. ನನಗೆ ತುಂಬ ಇಷ್ಟ ಆಗುತ್ತೆ ಮೀನು ಕ್ಲೀನ್ ಮಾಡೋದಂದರೆ. ಮೈ ತುಂಬ ಇಷ್ಟ. ಮೀನು ಕ್ಲೀನ್ ಮಾಡಿ ಸಿಗೋಣ. ಸ್ವಲ್ಪ ಮೀನು ತೆಗೆದಿಟ್ಟೆ, ಇನ್ನು ಸ್ವಲ್ಪ ಮೀನು ಫ್ರೈ ಮಾಡೋಕ್ಕಂತ ಇಟ್ಟಿದ್ದೀನಿ. ನೋಡಿದ್ದು ಫ್ರೈ ಮಾಡಿ ಊಟ ಮಾಡ. ಓಕೆನಾ? ಬನ್ನಿ. ಸಿಲ್ವರ್ ಮೀನು ಇದು ಆಯಿತಾ. 1 ಗಂಟೆ ಆಗುತ್ತೆ. 1 kg ತಂದಿದ್ದು 1 ಗಂಟೆ ರಿಪೇರಿಗೇನೆ ಬೇಕು. ರಿಪೇರಿ ಅಲ್ಲ, ಕ್ಲೀನ್. ಬಾನಲೆ ಪಾತ್ರ ತಗೊಳ್ಳ. ಸ್ವಲ್ಪ ಎಣ್ಣೆ ಹಾಕ. ಬಾಣಲೆ ಬೇಡ, ತವ ತಗೊಂಡೆ. ಬಾಣಲೆ ಸ್ವಲ್ಪ ಮೀನು ಸ್ವಲ್ಪ ಅಲ್ವಾ ಮೀನು ಇರೋದು, ಅದಕ್ಕೆ ತವ ತಗೊಂಡೆ. ಸ್ವಲ್ಪ ಎಣ್ಣೆ ಹಾಕಿ. ಈ ಎಣ್ಣೆ ಬಾಟ್ಲಿ ಬೇರೆ ಇತ್ತು, ಅದು ಇವಾಗ ಹೋಗಿದೆ. ಬೇರೆ ತಗೋಬೇಕು. ಇವಾಗ ಇದರಲ್ಲಿ ತುಂಬಿಸಿಡು. ಸ್ವಲ್ಪ ಎಣ್ಣೆ ಹಾಕಿ, ಜಾಸ್ತಿ ಎಣ್ಣೆ. ಇವಾಗ ಇದು ಮೀನಿದೆ, ಎಣ್ಣೆ ಕಾಯಿಲಿ. ಓಕೆನಾ? ಮಳೆ ಸಿಕ್ಕಾಪಟ್ಟೆ. ಈ ಮಳೆಗೆ ಮೀನು ಫ್ರೈ ಬಿಸಿ ಅನ್ನ ಸೂಪರಾಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಅಂತೆ. ಹಾಗೆ ಬಂದರೆ ಇದೇ ಥರ ಜೋರು ಮಳೆ, ಬಂದಿಲ್ಲ ಅಂದರೆ ಬಿಸಿಲು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಮಳೆ. ಎಂತ ಅಂತ ಗೊತ್ತಿಲ್ಲ ವಾತಾವರಣ. ಗಾಳಿ ಸಿಡಿಲು ಎಲ್ಲ ಒಟ್ಟಿಗೆ ಬರ್ತಾರೆ. ಎಣ್ಣೆ ಕಾದಿದೆ,
ಸ್ಪೂನು. ಫ್ರೈ ಆಗ್ತಾ ಇದೆ. ಚಿಕ್ಕ 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 ಮೀನು, ಇದಕ್ಕೆ ಸಿಲ್ವರ್ ಮೀನು ಅಂತೀವಿ. ನೀವೇನಂತೀರಾ? ನಾವು ಸಿಲ್ವರ್ ಸಿಲ್ವರ್ ಸಿಲ್ವರ್. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇನ್ನಿನ್ನು ವಿಡಿಯೋಸ್ ಹಾಕ್ತಾ ಇರ್ತೀನಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ಊಟ ಮಾಡ, ಇನ್ನು ಮೀನು ಫ್ರೈ ಆದ ನಂತರ ಊಟ ಮಾಡ್ತೀನಿ. ಸ್ವಲ್ಪ ನಾಳೆ ಸಾಂಬಾರಿಗೆ ಇಟ್ಟಿದ್ದೀನಿ. ಆಮೇಲೆ ಇನ್ನೂ ಕೆಲವರಿಗೆ ಥ್ಯಾಂಕ್ಸ್ ಹೇಳುತ್ತಾ, ಕೆಲವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಕೆಲವರಿಗೆಲ್ಲ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಜಾಸ್ತಿ ಅದು ಮಾತಾಡೋಕ್ಕೆ ಇಲ್ಲ. ನೆಕ್ಸ್ಟ್ ಇವಾಗ ಮಳೆ ಅಲ್ವಾ, ಎಲ್ಲೂ ಹೊರಗಡೆ ಹೋಗಿಲ್ಲ, ಮನೆಯಲ್ಲಿ ಇದ್ದೀನಿ. ಹೆಚ್ಚೆಚ್ಚು ವಿಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆನಾ? ಊಟ ಮಾಡಿ ಬನ್ನಿ. ಮೀನು ಫ್ರೈ ಆಗಲಿ 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 ಆಗಲಿ. ಎಲೆ ಜೊತೆ ದಿನವಿಡೀ ಊಟ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಟೇಕ್ ಕೇರ್. ಲವ್ ಯು ಆಲ್. ಮೀನ್ 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 ಮೀನ್